ಇನ್ನೊಂದು ಮಾರನೇ ದಿನ ಮಲ್ಕೊಂಡೆ. ನನ್ನ ಕಿವಿ ಹತ್ರ ಬಂದು ರಾಘವೇಂದ್ರ ಸ್ವಾಮಿಗಳ ಥರ ಹನುಮಂತ ನಡಿ ಹೋಗೋಣ ಅನ್ನೋ ಒಂದು ಮಾತು ಕಿವಿಯಲ್ಲಿ ಕೇಳಿಸ್ತಾ ಇದೆ ನನಗೆ. ನಂತರ ನಾನು ಮರುದಿನ 10ನೇ ದಿನ ಆಗುತ್ತೆ. ನಾನು ಎಷ್ಟು ದಿನ ಮನಸ್ಸಿನಲ್ಲಿ ಇರಬೇಕು ಅಂದ್ಕೊಂಡು ಹೋಗ್ತೀನಿ ಅಷ್ಟೇ ದಿನ ಇರೋಕ್ಕೆ ನಾನು ಮಂತ್ರಾಲಯದಲ್ಲಿ ಸಾಧ್ಯ. ಅದರ ಮೇಲೆ ಒಂದು ದಿನ, ಒಂದು ಕ್ಷಣ, ಒಂದು ನಿಮಿಷನೂ ನನ್ನ ಕೈಲಿ ಅಲ್ಲಿ ಇರೋಕ್ಕಾಗಲ್ಲ. ಅಲ್ಲಿ ಮಂತ್ರಾಲಯದಲ್ಲಿ ಇರೋರೆಲ್ಲ ನನ್ನ ಅಣ್ಣ ತಮ್ಮಂದ್ರ ಥರ, ನನಗೆ ತವ್ರ ಮನೆ ಥರ. ನಂಗೆ ಅಲ್ಲಿ ಓದ್ ಬಂದ್ರೇ ನನ್ನ ತವರಿಗೆ ಸಮಾಧಾನ, ನನಗೆ ಮನಸ್ಸಲ್ಲಿ ಆ ಥರ ಅನಿಸುತ್ತೆ. ಮತ್ತು ನನ್ನ ಒಂದು ವ್ಯಕ್ತಿ ಬರ್ತಾನೆ ನನ್ನ ಜೀವನದಲ್ಲಿ. ಆ ವ್ಯಕ್ತಿ ನನ್ನನ್ನು ಒಂದು ಬದುಕಿಸ್ಬೇಕು, ಒಂದು ಸಾಯಿಸ್ಬೇಕು ಅನ್ನೋದು ಅವನ ಮನಸ್ಸಲ್ಲಿರುತ್ತೆ. ಅವನು ಯಾವ ಥರ ಪಟ್ಟಿಡ್ದು ಕೂತಿದ್ನಂದರೆ ನಾನು ಮುಂದುವರಿಯೋಕ್ಕೂ ಬಿಡಬಾರ್ದು ಅನ್ನೋ ರೀತಿ. ಈಗಾಗಲೇ ನಾನು ಜೀವನದಲ್ಲಿ ಸುಮಾರು ನನಗೆ 24 ವರ್ಷ. ಇದರಲ್ಲಿ ಎಷ್ಟು ಕಷ್ಟ ನೋಡಬೇಕು, ಯಾರಿಂದನೂ ಸಾಧ್ಯವಾಗದಿದ್ದು ನಾನು ತುಂಬ ಗಟ್ಟಿ ಹೆಣ್ಣು. ನಾನು ಆ ಗಟ್ಟಿತನದಲ್ಲಿ ನಿಲ್ಲಕ್ಕೆ ರಾಯರು, ಒಂದು ಹೆಣ್ಣು ದೇವರು ಮಾರಿಯಮ್ಮ ಕಾರಣ.